ನಮ್ಮ ಚಿಂತಾಮಣಿಯಲ್ಲಿ ಎಷ್ಟು ವಿಂಟೇಜ್ ಬೈಕ್ ಇದಾವೋ ಪ್ರತಿಯೊಂದು ಡೀಟೇಲ್ ತಗೊಂಡು ನಿಮ್ಮ ಮುಂದೆ ತೋರಿಸ್ತೀನಿ. ಅದ್ರ ಕ್ರೇಜ್ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. SD 350 ಟ್ವಿನ್ ಸಿಲಿಂಡರ್ ಇಂಜಿನ್ ಒಂದು ಸಿಕ್ಕಿದೆ. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನೋಡ್ಬೋದು, ಒಂದು ಶೋರೂಮ್ ಕಂಡೀಷನ್ಗೆ ಅಂತಾನೆ ಹೇಳ್ಕೊಬೋದು. ಯಾಕಂದ್ರೆ ಒಂಚೂರು ಡಸ್ಟ್ ಇಲ್ಲ, ಅಷ್ಟು ಸಿಕ್ಕಾಪಟ್ಟೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ವಿಂಟೇಜ್ ಬೈಕ್ ಮೇಲೆ ಎಷ್ಟು ಕ್ರೇಜ್ ಇದೆ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. 2 ಸ್ಟ್ರೋಕ್ ಇಂಜಿನ್ ಬರ್ತಿತ್ತು. ಈ ಒಂದು ಗಾಡಿಯಲ್ಲಿ ನಿಮ್ಗೆ ಏನು ಅಂತಂದ್ರೆ 21+ BHP ನ ಪ್ರೊಡ್ಯೂಸ್ ಮಾಡ್ತಿತ್ತು, ಮತ್ತೆ 31 ಟಾರ್ಕ್ ಸ್ಪೀಡ್ ನ ಪ್ರೊಡ್ಯೂಸ್ ಮಾಡ್ತಿತ್ತು. ಈ ಗಾಡಿ ನಿಮಗೆ ರೇರ್ ಗಾಡಿ ಆಗಿರೋದ್ರಿಂದ ಟಾಪ್ ಸ್ಪೀಡ್ ಅಲ್ಲಿ ಇದರಲ್ಲೂ 130 to 140 ಸ್ಪೀಡ್ ನ ಮೇಂಟೈನ್ ಮಾಡ್ಬೋದು. ಈ ಗಾಡಿ ಇವತ್ತಿಗೂ 130 to 140 ಮುಟ್ಟೋದ್ರಲ್ಲಿ ಎಷ್ಟಾದ್ರೂ ನಿಮ್ಗೆ ಒಂದು ತಾಕತ್ತಿದೆ ಅಂದ್ರೆ ಮುಟ್ಸ್ಬೋದು. ಈ ಒಂದು ಟೈಮ್ಸ್ ಏನ್ ನೋಡ್ತಾ ಇದ್ರೆ ಈ ಗಾಡಿಯಲ್ಲಿ 16 ಇಂಚ್ ವೀಲ್ ಆಗಿದೆ. ಇದು ಅದರಲ್ಲೂ ಫೋಕ್ಸ್ ವೀಲ್ ಪ್ಲಸ್ ಹಿಂದ್ಗಡೆದು ಮುಂದೆ ಹಿಂದಕ್ಕೂ ಇಂಟರ್ಚೇಂಜಬಲ್ ಮಾಡ್ಕೊಬಹುದು. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬ್ಯಾಕ್ ವೀಲ್ಗೆ ಹಾಕ್ಬೇಕು, ಫ್ರಂಟ್ ವೀಲ್ಗೆ ಹಾಕೋಬೇಕು. ಒರಿಜಿನಲ್ 1983 ನಲ್ಲಿ ಬಂದಿರೋ ಪ್ರೋಟೋಟೈಪ್ ಪೈಂಟ್ ಸ್ಕೀಮ್ನ ಯೂಸ್ ಮಾಡಿದ್ದಾರೆ. ರೇಡ್ ಮಡ್ಗಾರ್ಡು ಮತ್ತು ಫ್ರಂಟ್ ಮಡ್ಗಾರ್ಡ್ ಏನಿದೆಯೋ ಪ್ರತಿಯೊಂದು ಅದು ಒರಿಜಿನಲ್ ಗಾಡಿಯಲ್ಲಿ ಅವಾಗೇನು ಬಿಟ್ಟಿದ್ರು ಅದೇ ಒಂದು ಕ್ರೋಮಿಯಂನ ಈ ಒಂದು ಗಾಡಿಯಲ್ಲಿ ನಾವು ನೋಡ್ಬೋದಾಗಿದೆ. ನಮ್ಮ ಚಿಂತಾಮಣಿಯ ಒಂದು ವಿಂಟೇಜ್ ಬೈಕ್ ಎಪಿಸೋಡ್ 1 ಈ ಒಂದು ಗಾಡಿಗಳನ್ನ ನಿಮಗೆ ಇನ್ನೂ ಒಂದಷ್ಟು ವಿಂಟೇಜ್ ಬೈಕ್ಸ್ನ ತೊಗೊಂಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ KA687 ಮೋಟೋ ರೈಡರ್ ಅಕೌಂಟ್ನ ಫಾಲೋ ಮಾಡಿಕೊಂಡು ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.